ವಿವೇಕ್, ಈಗ ಯಾರಿಗೆಲ್ಲ ಸೀಟ್ ಸಿಗಲ್ಲ, ಯಾರಿಗೆಲ್ಲ ಸೀಟ್ ಸಿಗುತ್ತೆ, ಸಂಪುಟದಲ್ಲಿ ಮಂತ್ರಿಗಿರಿ ಅವಕಾಶ ಸಿಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಹೆಸರುಗಳನ್ನು ನಾನು ಹೇಳಿದೆ. ಈಗ ಈ ಕ್ರೈಟೀರಿಯಾ ಅಂತ ಬಂದಾಗ, ಮಾನದಂಡ ಅಂತ ಬಂದಾಗ, ಯಾರ ಪರವಾಗಿ ಹೈಕಮಾಂಡ್ ಇಲ್ಲಿ ಸಂಪುಟಕ್ಕೆ ಇವರಿಗೆಲ್ಲ ಅಸ್ತು ಅನ್ಬೋದು, ಮಂತ್ರಿಗಿರಿಗೆ ಅಸ್ತು ಅನ್ಬೋದು ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಗೆ ಈ ಖಾಲಿ ಪ್ಲಾನ್ ಮಾಡಿದಾರಲ್ಲ, ಒಂದಿಷ್ಟು ಪೋಸ್ಟ್ಗಳನ್ನ, ಪೋರ್ಟ್ಫೋಲಿಯೋ ಪೋಸ್ಟ್ಗಳನ್ನು ಹಾಗೆ ಖಾಲಿ ಬಿಡ್ತಾರೆ ಅನ್ನೋ ಒಂದು ಪ್ಲಾನ್ ಇದೆ. ಅದರ ರಹಸ್ಯ ಏನು? ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? ಪ್ಲೀಸ್ ಗೋ ಹೆಡ್. ಮೊದಲನೇದಾಗಿ ನೀವು ಯಾರಿಗೆ ಯಾವ ಕ್ರೈಟೀರಿಯಾದ ಮೇಲೆ ಸಚಿವ ಸ್ಥಾನ ಸಿಗುತ್ತೆ ಈ ಬಾರಿ ಅಂತ ಕೇಳಿದ್ರಿ. ಅದಕ್ಕೆ ಹೇಳ್ತಾ ಹೋದರೆ, ಆ ವಿಚಾರದ ಪೈಕಿ ಮಾತನಾಡ್ತಾ ಹೋದರೆ, ಈಗಾಗಲೇ ಏನು ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಇನ್ನೇನು ಸಚಿವ ಸಂಪುಟ ಅಂದರೆ ಹೊಸದಾಗಿ ಆಗೋದಕ್ಕೆ ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಸಾಕಷ್ಟು ಗೊಂದಲಗಳು ಕೂಡ ಹೈಕಮಾಂಡ್ಗೆ ಆಗಿತ್ತು. ಯಾರಿಗೆ ಆಯ್ಕೆ ಮಾಡಬೇಕು ಈ ಬಾರಿ ಅಂತ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಅಂದರೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನವೇ 13 ಜನಕ್ಕೂ ಕೂಡ ಸಚಿವ ಸ್ಥಾನದ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತಾರೆ. ಅದಾದ್ಮೇಲೆ ಖಾತೆ ಹಂಚಿಕೆ ಕೂಡ ಆಗುತ್ತೆ. ಅದರಲ್ಲಿ ಬಹುತೇಕ ಇರ್ತಕ್ಕಂಥವ್ರೆಲ್ಲರೂ ಕೂಡ ಸಿದ್ದರಾಮಯ್ಯ ಕ್ಯಾಂಪ್, ಸಿದ್ದರಾಮಯ್ಯ ಟೀಮ್ ಅಂತ ಏನು ಹೇಳ್ಬೋದು, ಇವರು ಅತಿ ಹೆಚ್ಚು ಜನ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಬಾರಿ ಅಂದರೆ ಮತ್ತೆ ಇನ್ನೇನು ಉಳಿದಂಥ 20 ಖಾತೆಗಳಿದೆ, ಈ 20 ಖಾತೆಗಳಲ್ಲಿ ಅತಿ ಹೆಚ್ಚು ಡಿ ಕೆ ಶಿವಕುಮಾರ್ ಬಣದವರಿಗೆ ಸಿಗುತ್ತೆ ಚಾನ್ಸಸ್ ಅನ್ನೋದು ಒಂದಿಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಈ ಹಿಂದೆ ಕೂಡ ಈಗಾಗಲೇ ಕೇಳದಂತೆ ನಾವು ಕೂಡ ಸುದ್ದಿ ಮಾಡಿದ್ವಿ. ಈಗಾಗಲೇ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಪಕ್ಕ ಅಂತ ಹೇಳಿ ನಾವೇನು ರಿಪೋರ್ಟ್ಸ್ ಅನ್ನ ಕೊಟ್ಟಿದ್ವಿ, ಅದೇ ರೀತಿಯಾಗಿ ಸಚಿವ ಸ್ಥಾನಗಳು ಸಿಕ್ಕಿದೆ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು 11 ಸ್ಥಾನ, ಡಿ ಕೆ ಶಿವಕುಮಾರ್ ಅವರಿಗೆ 11 ಸ್ಥಾನ, ಸಿದ್ದರಾಮಯ್ಯನವರಿಗೆ 11 ಸ್ಥಾನ, 11-11-11 ಸೂತ್ರಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತ ಕೂಡ ಚರ್ಚೆ ಆಗಿತ್ತು. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಬಣದವರೇ ಈ ಬಾರಿ ಅಂದರೆ ಡಿ ಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಏನು 13 ಜನ ತೆಗೆದುಕೊಂಡ್ರು, ಅದರಲ್ಲಿ ಅತಿ ಹೆಚ್ಚು ಸಿದ್ದರಾಮಯ್ಯ ಬಣದವರೇ ಇದ್ದಾರೆ, 7-8 ಜನ ಅಂತಾನೆ ಹೇಳ್ಬೋದು. ಆ ಪೈಕಿ ನೋಡ್ತಾ ಹೋದ್ರೆ ಈ ಬಾರಿ ಏನು ಮತ್ತೆ ಉಳಿದಂತ 20 ಖಾತೆಗಳಿದೆ, ಇದನ್ನ ಹಂಚಿಕೆ ಆಗುವಂತ ಸಂದರ್ಭದಲ್ಲಿ ಬಹುತೇಕ ಡಿ ಕೆ ಶಿವಕುಮಾರ್ ಬಣದವರೇ 10-15 ಜನ ಇರಲಿದ್ದಾರೆ. ಸಿದ್ದರಾಮಯ್ಯ ಟೀಮ್ನವರು ಒಂದು 5 ಜನದ ತನಕ ಇರಲಿದ್ದಾರೆ. ಇನ್ನು ಉಳಿದಂತೆ ಬಾಕಿ ಇರತಕ್ಕಂಥ ಒಂದು ಖಾಲಿ ಇರತಕ್ಕಂಥ ಸಚಿವ ಸ್ಥಾನಗಳೇನಿದೆ, ಇದರಲ್ಲಿ ಹೈಕಮಾಂಡ್ ಅವರ ಆಯ್ಕೆಗಳನ್ನು ಕೂಡ ಮಾಡಬಹುದು ಅಂತ ಕೂಡ ಇದೆ. ಈಗಾಗಲೇ ಹೈಕಮಾಂಡ್ ಆಯ್ಕೆಯ ನಿಟ್ಟಿನಲ್ಲೇ ಕೃಷ್ಣ ಬೈರೇಗೌಡ ಆಗಿರ್ಬೋದು, ಈ ರೀತಿಯಾಗಿ ಕೆಲವೊಂದು ಸಚಿವರಿಗೆ ಮೊದಲನೇ ಟರ್ಮ್ನಲ್ಲೇ ಅವಕಾಶ ಕೂಡ ಕೊಟ್ಟಿದೆ. ಸಾಕಷ್ಟು 3 ವರ್ಷದಲ್ಲಿ ಅವಕಾಶ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಮೊದಲ 3 ವರ್ಷ ಯಾರಿಗೆ ಸಿಕ್ಕಿದೆ ಅವರಿಗೆಲ್ಲ ಈ ಬಾರಿ ಕೋಕ್ ಸಿಗುವಂಥ ಚಾನ್ಸಸ್ ಅತಿ ಹೆಚ್ಚು ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನೋಡ್ತಾ ಹೋದರೆ ಸಿದ್ದರಾಮಯ್ಯನವರ ಅತಿ ಆಪ್ತರಾದಂಥ H.C. ಮಹದೇವಪ್ಪನವರಿಗೆ ಮೊದಲನೇ ಬಾರಿನೇ ಅಂದರೆ ಡಿ ಕೆ ಶಿವಕುಮಾರ್ ಅವರ ಜೊತೆನೇ ಪ್ರಮಾಣ ವಚನ ಮಾಡ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಿತ್ತು. ಆದರೆ ಅವ್ರಿಗೆ ಪ್ರಮಾಣ ವಚನ ತೆಗೆದುಕೊಳ್ಳುವಂಥ ಅವಕಾಶ ಹೈಕಮಾಂಡ್ ಮಾಡಿಕೊಡ್ಲಿಲ್ಲ. 2ನೇ ಬಾರಿ ಕೂಡ ಸಿಗೋದು ಬಹುತೇಕ ಡೌಟ್ ಅಂತ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ನೋಡೋದಾದ್ರೆ ದಿನೇಶ್ ಗುಂಡೂರಾವ್ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ರಾಯರೆಡ್ಡಿ ಅವ್ರನ್ನ ನಾವು ನೋಡ್ತಾ ಇದ್ವಿ, ಪದೇ ಅವರು ಕೂಡ ಉಚ್ಚಾರ ಮಾಡ್ತಿದ್ರು. ಅಂದರೆ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ, ಅವ್ರಿಗೂ ಕೂಡ ಈ ಬಾರಿ ಸಿಗಲ್ಲ ಅಂತಾನೆ ಹೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಬಹುತೇಕ ಸಿದ್ದರಾಮಯ್ಯ ಟೀಮ್ನವರಿಗೆ ಈ ಬಾರಿ ಕೋಕ್ ಕೊಡ್ತಾರೆ ಅಂತಾನೆ ಕೂಡ ಕಾಣಿಸ್ಬಹುದು. ನಾವು ನೋಡ್ತಾ ಹೋಗ್ಬೋದು. ಡಿ ಕೆ ಶಿವಕುಮಾರ್ ಅವ್ರ ಬಣದವರಿಗೆ ಹೆಚ್ಚು ಸಿಗುತ್ತೆ. ಇದು ಮೊದಲನೆಯ ವಿಚಾರ. ಜೊತೆಗೆ ಇನ್ನು ಉಳಿದಂತೆ ಕೆಲವೊಂದಿಷ್ಟು ಖಾತೆಗಳನ್ನ ಡಿ ಕೆ ಶಿವಕುಮಾರ್ ಅವರೇ ಇಟ್ಕೊಳ್ತಾರೆ ಅಂತ ನೀವು ಹೇಳ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಅಂದ್ರೇನೆ ಇಟ್ಕೊಳ್ಳೋದು ಅನ್ನೋ ಖಾತೆಗಳು ಯಾವುದು ಅಂತ ಪ್ರಮುಖವಾಗಿ ನೋಡ್ತಾ ಹೋದ್ರೆ, ಈಗಾಗಲೇ ಸಿಎಂ ಅವರು ಆದಂಥ ಸಂದರ್ಭದಲ್ಲಿ ನಾವು ನೋಡಿರ್ತೀವಿ, ಸಹಜವಾಗಿ ಹಣಕಾಸು ಇಲಾಖೆ ಅವರ ಬಳಿನೇ ಇರುತ್ತೆ. ಈ ಬಾರಿ ಅವರು ಕೂಡ ಹಣಕಾಸು ಇಲಾಖೆಯನ್ನು ಇಟ್ಕೊಳ್ತಾರೆ. ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ರು ಕೂಡ ಕೃಷ್ಣ ಬೈರೇಗೌಡ ಅವರಿಗೆ, BDA ಈ ಥರ ಪ್ರಮುಖವಾದದ್ದು ಕೆಲವೊಂದಿಷ್ಟು ಖಾತೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಕೊಳ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ 1-2-3 ಪ್ರಮುಖ ಖಾತೆಗಳನ್ನು ಇಟ್ಕೊಳ್ಬಹುದು ಅಂತ. ಯಾಕೆ ಅವರು ಈ ಖಾತೆಗಳನ್ನು ಇಟ್ಕೊಳ್ತಾರೆ ಅಂದರೆ, ಈಗಾಗಲೇ ಏನು ಸಚಿವ ಸ್ಥಾನಕ್ಕೆ 20ಕ್ಕೂ ಹೆಚ್ಚು ಏನು ಸಚಿವ ಸ್ಥಾನಗಳು ಇನ್ನೂ ಹಂಚೋದಕ್ಕೆ ಬಾಕಿ ಇದೆ ಖಾತೆಗಳು. ಆ ಪೈಕಿ 40ಕ್ಕೂ ಹೆಚ್ಚು ಜನ ಕೂಡ ಆಕಾಂಕ್ಷಿಗಳಿದ್ದಾರೆ. ಆ ಸಂದರ್ಭದಲ್ಲಿ 20 ಖಾತೆಗಳಿಗೆ ಹಂಚಿಕೆ ಆದಂಥ ಸಂದರ್ಭದಲ್ಲಿ ಇನ್ನು ಉಳಿದಂಥವರು ಒಂದಿಷ್ಟು ಖ್ಯಾತೆ ತೆಗಿಬಹುದು, ಗಲಾಟೆಗಳನ್ನು ಮಾಡಬಹುದು. ನಮಗೂ ಸಚಿವ ಸ್ಥಾನ ಕೊಡಿ, ನಾವು 3 ವರ್ಷಗಳ ಕಾಲ ತಡೆದುಕೊಂಡಿದ್ದೇವೆ, ಮತ್ತೆ ಸಚಿವ ಸಂಪುಟ ಅಂದರೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದಂಥ ಸಂದರ್ಭದಲ್ಲಿ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ನಾವಿದ್ವಿ, ನಮಗೆ ಜಾತಿ ಆಧಾರದ ಮೇಲೆ ಕೊಡಿ ಅನ್ನೋ ಒಂದಿಷ್ಟು ಅವರವರ ಕ್ರೈಟೀರಿಯಾ ಅಂದರೆ ಅವರವರ ಕ್ಲೈಮ್ ಅನ್ನ ಕೂಡ ಸಾಕಷ್ಟು ಜನ ಮಾಡುವಂಥ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಇವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಈಗ ಆಗಿರುವಂಥ ಸಂದರ್ಭದಲ್ಲಿ ಅವರ ಬಳಿ ಉಳಿಸ್ಕೊಂಡಿರ್ತಕ್ಕಂಥ ಖಾತೆಯಲ್ಲಿ ಯಾರಿಗಾದ್ರೂ ಮನವೊಲಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬಹುದು ಅಥವಾ ಯಾರಿಗಾದ್ರೂ ಕೊಟ್ಟು ತಣ್ಣಗಿರಿಸಬಹುದು. ನಾವು ನೋಡಿರ್ತೀವಿ ಸಾಕಷ್ಟು ಜನ ಬಹುತೇಕ ದೊಡ್ಡ ಮಟ್ಟದಲ್ಲಿ ಪ್ರಬಲರಾಗಿರ್ತಾರೆ, ಅವರು ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಅಂತವರಿಗೆ ಆಯ್ಕೆ ಮಾಡಿ ಅಂತವರಿಗೆ. ವಿವೇಕ್, ಮುಂದಿನ ಹಂತದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸಚಿವರ ಖಾತೆ ಶಿಫ್ಟಿಂಗ್ ಗೇಮ್
ದಿಲ್ಲಿ ಧಣಿಗಳಿಗೆ ನಿಜಕ್ಕೂ ಕೂಡ ಹೈ ಟೆನ್ಷನ್, ಹೈ ಅನ್ನೋದಕ್ಕೆ ಕೋಟ್ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಹೈಕಮಾಂಡ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತಲೆನೋವಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ನಂಗೆ ಅದು ಬೇಡ ಇದು ಬೇಡ ಕೊಡಿ, ಇವ್ರದ್ದು ಏನಪ್ಪ ರಗಳೆ, ನನಗೆ ಊಟಕ್ಕೆ ಉಪ್ಪು ಕಡಿಮೆ ಆಗಿದೆ, ಸಾರು ಕಡಿಮೆ ಆಗಿದೆ ಅಂತ ಹೇಳ್ತೀವಲ್ಲ, ಆ ಥರ ಆಗ್ಬಿಟ್ಟಿದೆಯಾ, ಅದಕ್ಕೆ ಕೆಟ್ಟೋಗ್ಬಿಡ್ತಾ. ಒಂದು ಕೊಟ್ಟಿರೋ ಖಾತೆ ನಿಭಾಯಿಸೋಕ್ಕಾಗಲ್ಲ ನಿಮಗೆ, ದೊಡ್ಡ ದೊಡ್ಡ ಖಾತೆ ತೆಗಿತಾ ಇದ್ರಲ್ಲ, ನೀವು ಏನ್ರಿ ನಿಭಾಯಿಸ್ತೀರಾ ಅಂದರೆ ಯಾವ ಕಾರಣಕ್ಕಾಗಿ ಬರ್ತಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಚೆ ಎಲ್ರಿಗೂ ಗೊತ್ತಿತ್ತು, ಈಗ ಜಗತ್ ಜಾಹೀರಾಗ್ತಾ ಇದ್ರು, ಓಪನ್ ಆಗೇ ಹೇಳ್ತಾ ಇದ್ರಿ, ಇದರಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ, ಇದರಲ್ಲಿ ಸಿಗಲ್ಲ, ಅಥವಾ ನಂಗೆ ಇದರಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ನಮಗೆ ಸಂಬಂಧಪಟ್ಟಂಥವ್ರ ಅಧಿಕಾರಿಗಳಿದ್ರೆ ಹಂಗೇನಾದರೂ ಇದ್ದರೆ ಹೇಳ್ಬಿಡಿ, ಅದನ್ನು ಹೇಳ್ಬಿಡಿ ಅಲ್ಲ, ಯಾಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ರಿ.